लहरों में खोई हूँ मैं यार जैसे ನೀನು ಹಿಂದೂ ಧರ್ಮನಾ ಅಥವಾ ಮುಸ್ಲಿಂ ಧರ್ಮನಾ? ಹಿಂದೂ ಧರ್ಮ. ನಿನ್ನ ಹೆಸರೇನು? ವಿನಯ್ ನರ್ವಾಲ್. ನನ್ನ ಕೊಂದ್ಬಿಡಿ, ನನ್ಗೆ ಇವ್ರನ್ನ ಬಿಟ್ಟು ಬದುಕಲಿಕ್ಕೆ ಆಗಲ್ಲ. ಕೊಂದ್ಬಿಡಿ ನನ್ನನ್ನು ಕೊಂದ್ಬಿಡಿ. ಇಲ್ಲ, ನಿನ್ನ ನಾವು ಕೊಲ್ಲೋದಿಲ್ಲ. ನೀನು ಬದುಕಿ ಪ್ರತಿ ದಿನ ನರಳಿ ಸಾಯುವುದನ್ನು ನೋಡಲು ತುಂಬಾ ಖುಷಿಯಾಗುವುದು. ಈಗ ಹೋಗಿ ಆ ನಿನ್ನ ಮೋದಿ ಹತ್ರ ಹೇಳು ಯಾರು ಇದನ್ನೆಲ್ಲ ಮಾಡಿದ್ರು ಅಂತ. ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಗೆ. ಮರೆಗಳಿ ಕುಳಿತಿರೋ ಮರದಲ್ಲಿ ಗರುಡನ ಗಮನವೇ, ಗಿಳಿಗಳ ಮರಣವೇ, ಮರಣದ ಕಿರು ಮಲ್ಲಿಗೆ ಆಯಿತೆ ಮೈಲಿಗೆ. ಮಾನವೀಯತೆ ಮರೆತ ಈ ನರ ಭಕ್ಷಕರನ್ನು, ಸಿಂಧೂರದ ಶಕ್ತಿಯನ್ನೇ ಅರಿಯದ ಈ ರಾಕ್ಷಸರನ್ನು ಕೊಲ್ಲಲು ಈ ಭರತ ಮಾತೆಯು ಮಾರಿಯಾಗಬಲ್ಲಳು. ಭರತ ಮಾತೆಯ ಹೆಮ್ಮೆಯ ವೀರಪುತ್ರರು ನಿಮ್ಮನ್ನ ಹುಡುಕಿ ಎದೆ ಸೀಳಿ ಕೊಲ್ಲುತ್ತಾರೆ. ಪ್ರತಿ ಹೆಣ್ಣಿನ ಕಣ್ಣೀರಿನ ಶಾಪಕ್ಕೆ ನೀವು ಬಲಿಯಾಗಲೇಬೇಕು. ನಿಮ್ಮಿಂದ ಅಳಿಸಿ ಹೋದ ಸಿಂಧೂರವನ್ನು ನಿಮ್ಮ ರಕ್ತದಿಂದ ಇಡುವ ಹಾಗೆ ಮಾಡಿಸುತ್ತೇನೆ. ಇದು आतंकवादियों ने जो कुछ किया, क्या भारत चुप बैठ सकता है? क्या मोदी चुप बैठ सकता है? जब कोई हमारी बहनों के सिंदूर को मिटाएगा तो उसका भी मिटना तय हो जाता है. मैं शपथ लेता हूँ कि किसी भी कीमत पर मेरे देश और देशवासियों का हमेशा रक्षा करूंगा. धर्म पूछ के मारा था ना, धर्म बता के मारेंगे. Soldiers, mock drill over. Get ready for operation. It's named as Operation Sindoor. soldiers, everything is in our control. It's time to show our India power. ಹೆಸರು ಕೇಳಿ ಸಾಯ್ತಿದ್ರಲ್ಲ, ಈಗ ನೀನು ಕೂಡ ಹೆಸರು ಕೇಳಿ ಸತ್ತವರು. ನಮ್ಮ ಈ ಹಿಂದೂ ರಾಷ್ಟ್ರದ ಶಕ್ತಿ ನರೇಂದ್ರ ಮೋದಿ. Operation Sindoor, grand success. ಪ್ರಾಣವನ್ನು ತೆಗೆದುಬಿಟ್ರೆ ಪರಾರಿ ಆಗ್ತೇವೆ ಅನ್ಕೊಂಡ್ರ? ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ದೇಶಭಕ್ತಿಯ ಜ್ವಾಲಾಮುಖಿಗೆ ಸುಟ್ಟು ಬೂದಿ ಆಗ್ತೀರಾ? ಹೆಣ್ಣು ಮಕ್ಕಳ ಸಿಂಧೂರದ ವಿಷಯದಲ್ಲಿ ಆಟ ಆಡಿದ್ರೆ ನಿಮ್ಮನ್ನು ಆ ಹೆಣ್ಣು ಮಕ್ಕಳೇ ಬೇಟೆಯಾಡಿ ಬಿಡ್ತಾರೆ. ದೇಶಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ನೋ ದೃಢ ನಿರ್ಧಾರದಿಂದ ಒಬ್ಬ ಇರ್ತಾನೆ ಅಂದ್ರೆ ಅದು ಸೈನಿಕ. ಉಗ್ರರ ವಿರುದ್ಧ ಎದೆಯೊಡ್ಡಿ ನಿಲ್ತಾನೆ ಅಂದ್ರೆ ಅದು ಸೈನಿಕ. ದೇಶಕ್ಕೋಸ್ಕರ ತನ್ನ ಸ್ವಂತ ಪರಿವಾರವನ್ನು ತ್ಯಜಿಸ್ತಾನೆ ಅಂದ್ರೆ ಅದು ಸೈನಿಕ. ತನ್ನ ಮನೆಯನ್ನು ಬಿಟ್ಟು ಗಡಿಯನ್ನೇ ತನ್ನ ಮನೆ ಮಾಡಿಕೊಂಡು ತನ್ನ ತಾಯಿ ಇದ್ರೂನು ಭಾರತಾಂಬೆಯನ್ನೇ ತನ್ನ ತಾಯಿ ಅನ್ಕೊಂಡು ವಿರೋಧಿಗಳಿಂದ ನಮ್ಮ ದೇಶವನ್ನು ರಕ್ಷಿಸುತ್ತಾನೆಂದ್ರೆ ಅದು ಸೈನಿಕ. ಇವತ್ತು ನಮ್ಮ ದೇಶದ ಬಾವುಟ ರಾರಾಜಿಸ್ತಿರ್ಬೇಕಾದ್ರೆ ಅದಕ್ಕೆ ಕಾರಣ ಗಾಳಿಯಲ್ಲ, ಹೊರತಾಗಿ ನಮ್ಮ ದೇಶಕ್ಕಾಗಿ ಹೋರಾಡಿ ಪ್ರಾಣ ತ್ಯಾಗ ಮಾಡಿದ ನಮ್ಮ ಸೈನಿಕರ ಕೊನೆ ಉಸಿರು ಸ್ನೇಹಿತರೆ. ಇವತ್ತು ಒಳ್ಳೆಯ ಊಟ ಮಾಡಿದ್ದೀರಾ ಅಂದ್ರೆ ಅದಕ್ಕೆ ನಮ್ಮ ರೈತರಿಗೆ ಧನ್ಯವಾದ ಹೇಳಿ. ಅದೇ ಆ ಊಟವನ್ನ ಶಾಂತಿಯಿಂದ ಮಾಡಿದ್ದೀರಾ ಅಂದ್ರೆ ನಮ್ಮ ಸೈನಿಕರಿಗೆ ಧನ್ಯವಾದ ಹೇಳಿ ಅಂತ ಹೇಳುತ್ತಾ, ಗಡಿಯಲ್ಲಿ ನಮ್ಮನ್ನು ಕಾಯುತ್ತಿರುವಂತಹ ವೀರ ಯೋಧರಿಗೆ ಹೃದಯ ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ, ಭಾರತ್ ಮಾತಾ ಕೀ ಜೈ!